ನಿಮ್ಮ ಸ್ವಂತ ತಂದೆ ತಾಯಿಗಳು ನಿನ್ನ ಮೇಲೆ ಮಾತಾಡದೆ ವಾಯ್ಸ್ ರೈಸ್ ಮಾಡದೆ ಯಾವಾಗಿರ್ತಾರೆ ಅಂದರೆ ನೀನು ದುಡ್ಡು ಮಾಡ್ತಿದ್ದೀಯ ಅಂತ ಗೊತ್ತಾಗುತ್ತೆ. ಅಲ್ಲೂ ದುಡ್ಡು ಇಂಪಾರ್ಟೆಂಟ್. ತೋಟ ಮಾಡಬೇಕು ಅಂತ ಹೋದಾಗ ಮೇಕೆ ಸಾಕ್ತಿದ್ದಾಗ ಯಾರೂ ಬಾಯಾರೆ ಮೇಕೆ ಸಾಕ್ತೀನಿ ಅಂತೀನಿ, ಅವನ ಕತೆ ಸಾಕ್ತವನೆ. ಒಬ್ಬ ಕಾಮನರ್ ಬಿಗ್ ಬಾಸ್ ಗೆದ್ದು ಬಂದಿರುವ ಹಿಸ್ಟ್ರಿ ಅಥವಾ ಚರಿತ್ರೆಯನ್ನು ಒಂದು ಸಣ್ಣ ಪುಟಗಳನ್ನ ನಾನು ನಿರ್ಮಾಣ ಮಾಡಿದ್ದೀನಿ ಅಂದರೆ ನಿಜವಾದ ಅವಮಾನ ಆಗೋದು ಯಾವಾಗಲೂ ಕುಟುಂಬಸ್ಥರಿಂದ, ಫ್ಯಾಮಿಲಿಗಳಿಂದ, ಫ್ರೆಂಡ್ಸಿಂದ, ಈ ಸರ್ಕಲ್ಗಳಲ್ಲಿ ಏನೇನು ಮಾತುಗಳು ಕೇಳ್ಪಡ್ತೀವಿ ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅವಮಾನ. ಸೋತ ಶಶಿ ಇನ್ನಿಲ್ಲ, ಕಾಣಿಸ್ತಿಲ್ಲ, ಯಾವನು ಅಡ್ವೈಸ್ ಮಾಡೋ ಅವಶ್ಯಕತೆ ಇಲ್ಲ ಗುರು. ನನಗೆ ಅಷ್ಟು ದಡ್ನಲ್ಲ ನಾನು. ಗಾಂಚಲಿ ಅದಕ್ಕೆ ಇವನು ಬಿದ್ದ ಅಂತ ಹೇಳಿಸ್ಕೊಳ್ಳೋಂಥ ದುಸ್ಥಿತಿಯಲ್ಲಿ, ಆ ಪರಿಸ್ಥಿತಿಯಲ್ಲಿ ನಾನು ಇಲ್ಲ. ನನ್ನನ್ನು ತುಳಿಬೇಕು ಅಂದ್ಕೊಂಡ ಪ್ರತಿ ಸಾರಿ ಬೌನ್ಸ್ ಬ್ಯಾಕ್ ಆಗಿ ಬಂದೀನಿ, ದೊಡ್ಡದಾಗಿ ಬಂದಿದ್ದೀನಿ. ಯಾರನ್ನ ನಾನು ಹರ್ಟ್ ಮಾಡಲಿ ಸರ್, ವಾಶ್ ಕಂಪನಿ 3 ಏರಿಯಾ ಮಾಡ್ತೀನಿ ಹೊಸದಾಗಿ. ಬಿದ್ದೋಗೋದು ಗ್ರೇಟಾ, ಸತ್ತೋಗೋದು ಗ್ರೇಟಾ? ನಾನು ನೀನು ಯಾರೂ ಪ್ರಪಂಚದಲ್ಲಿರಲ್ಲ. ವಿ ಆಲ್ ವಿಲ್ ಡೈ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್. ಲೆಟ್ಸ್ ಪುಟ್ ಅ ಸ್ಟ್ಯಾಂಪ್. ವೆನ್ ಎವರ್ ಐ ಫಾಲ್, ದ ನೆಕ್ಸ್ಟ್ ಡೇ ನನ್ನ ಲೇಸ್ನ ಟೈಟ್ ಮಾಡ್ಕೊಂಡು ಬೆಳಗ್ಗೆ ಓಡೋಕ್ಕೆ ಶುರು ಮಾಡ್ತೀನಿ ಸರ್. ದಿಸ್ ಈಸ್ ಐ ಆಮ್. ಸೊ ಯಾವ ರೀತಿ ಅವರ ಒಂದು ಮೈಕ್ರೋಬಯಾಲಜಿ ಲ್ಯಾಬ್ರೇಟರಿನ ತೋರಿಸಿದ್ರಿ, ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ, ಟೆಕ್ನಿಕಲಿ ವರ್ಡ್ಸ್ಗಳು ತುಂಬ ಇತ್ತು, ಅದರಲ್ಲಿ ಹೇಗೆಲ್ಲ ಸಂಪಾದನೆ ಮಾಡುವುದು, ಹೆಂಗೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಮಾಡಬೇಕಾದ್ರೆ ಎಷ್ಟೆಲ್ಲ ಪ್ರಿಕಾಷನ್ಸ್ ಬೇಕು, ಪ್ರಿಸರ್ವೇಟಿವ್ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಈ ಒಂದು ಬಿಸ್ನೆಸ್ಸಲ್ಲಿ, ಅಷ್ಟು ಸುಲಭ ಅಲ್ಲ. R&D ಬೇಕಾಗುತ್ತೆ, ಲ್ಯಾಬ್ ಬೇಕಾಗುತ್ತೆ, ಅದಕ್ಕೆ ಟೆಕ್ನಿಷಿಯನ್ಸ್ಗಳು ಬೇಕಾಗ್ತಾರೆ, ಅದಕ್ಕೆ ಒಂದಷ್ಟು ಬಯಾಲಜಿಕಲ್ ಎಕ್ವಿಪ್ಮೆಂಟ್ಸ್ಗಳು ಬೇಕಾಗುತ್ತೆ, ಅದಕ್ಕೆ ಇಂಪಾರ್ಟೆನ್ಸು. ಸೊ ಇಷ್ಟೆಲ್ಲವನ್ನು ಬಿಟ್ಟು ಶಶಿ ಹೇಗಿದ್ದಾರೆ, ಯಾಕೆ ಹೀಗೆ ಮಾಡಿದ್ರು, ಇದು ಏನೋ ಒಂದು ಹೊಸ ಒಂದು ಕಂಪನಿ ಸ್ಟಾರ್ಟ್ ಮಾಡಿರೋದು ಯಾಕೆ, ಸ್ವಾಶ್ ಅನ್ನೋದು ಎಲ್ಲವನ್ನ ಕೇಳೋಣ ಸರ್. ಹೇಳಿ, ಮೊದಲನೇದ ಕೇಳ್ತೀನಿ, ಎಂಡಲ್ಲಿ ಕೇಳಬೇಕು, ಇದು ಮೊದಲನೇ ಕೇಳೋಣ. ಲೈಫ್ ಹೆಂಗಿದೆ ಇವಾಗ? ಚೆನ್ನಾಗಿದೆ, ಬ್ಯುಸಿಯಾಗಿದೆ. ಐ ಆಮ್ ಹ್ಯಾಪಿ ಬೀಯಿಂಗ್ ಬ್ಯುಸಿ. ಓಕೆ. ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 9:30ವರೆಗೂ ಟೈಮ್ ಇಲ್ದಂಗೆ ಇದೆ. ಸೊ ಐ ಆಮ್ ಹ್ಯಾಪಿ ಅಬೌಟ್ ದಟ್. ಮನುಷ್ಯನ ದುಡ್ಡು ಮುಖ್ಯ, ನಿಜ. ಅದಕ್ಕೆ ಮುಂದೆ ಅವಮಾನಗಳು ಜಾಸ್ತಿ ಇರ್ತವೆ. ಸೊ ಯಾವುದೋ ನನಗೆ ಗೊತ್ತಿದೆ, ಬಟ್ ಆದರೆ ನನ್ನ ಬಾಯಿಂದನೇ ಕೇಳಬೇಕು, ಎಷ್ಟು ಅವಮಾನಗಳನ್ನು ಸಾಧಿಸಿ ಇವತ್ತು ಸ್ವಾಶ್ ಅನ್ನೋ ಕಂಪ್ನಿ ನಿಂತಿರೋದು? ಸರ್, ಸಾಕಷ್ಟು ಅವಮಾನ ಅನ್ನೋದು ಯಾವಾಗಾಗತ್ತೆ ಅಂದರೆ, ಈಗ ಅವಮಾನ ಡಿಫ್ರೆಂಟ್ ಟೈಪ್ಸ್ ಆಫ್ ಅವಮಾನಗಳಿರ್ತವೆ. ವಾಟ್ಸಪ್ಪಲ್ಲಿ ಅವಮಾನ ಆಗುತ್ತೆ, ಫೇಸ್ಬುಕ್ಕಲ್ಲಿ ಕಾಮೆಂಟಲ್ಲಿ ಆಗುತ್ತೆ, ಇನ್ಸ್ಟಾಗ್ರಾಮ್ ಕಾಮೆಂಟ್ಸಲ್ಲಿ ಆಗುತ್ತೆ. ಅದೆಲ್ಲ ಅವಮಾನ ಅಂತ ಕನ್ಸಿಡರ್ ಮಾಡಲ್ಲ. ಏನೋ ಕಾಮೆಂಟ್ ಆಗಬೇಕು, ಅವ್ನ ಜೀವನದಲ್ಲಿ ಸರಿ ಇಲ್ಲ, ನನಗೇನೋ ಆಗಬೇಕು ಅಂತೇಳಿ ಕಾಮೆಂಟ್ ಆಗ್ಬಿಡೋರು. ನಿಜವಾದ ಅವಮಾನ ಆಗೋದು ಯಾವಾಗಲೂ ಕುಟುಂಬಸ್ಥರಿಂದ, ಫ್ಯಾಮಿಲಿಗಳಿಂದ, ಫ್ರೆಂಡ್ಸಿಂದ, ಈ ಸರ್ಕಲ್ಗಳಲ್ಲಿ ಏನೇನು ಮಾತುಗಳು ಕೇಳ್ಪಡ್ತೀವಿ ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅವಮಾನ ನನ್ನ ಪ್ರಕಾರ. ಇದು ನಾನು ಸಿಕ್ಕಾಪಟ್ಟೆ ಅನುಭವಿಸಿದ್ದೀನಿ ಸರ್. ನಾನು ಇಲ್ಲಿಂದ ಈ ರೀಸೆಂಟ್ ಎತ್ಕೊಂಡಿದ್ರು, ಸ್ಟಾರ್ಟಿಂಗಿಗೆ ಹೋದ್ರು, ನಾನು ತೋಟ ಮಾಡಬೇಕು ಅಂತ ಹೋದಾಗ ಮೇಕೆ ಸಾಕ್ತಿದ್ದಾಗ ಯಾರೂ ಬಾಯಾರೆ ಮೇಕೆ ಸಾಕ್ತೀನಿ ಅಂತೀನಿ, ಅವನ ಕತೆ ಸಾಕ್ತವನೆ, ನಾಯಿ ಸಾಕ್ತವನೆ ಅನ್ನೋದು. ನಾನೇನು ಕತೆನೇ ಸಾಕ್ತಿರಲಿಲ್ಲ, ನಾಯಿನೂ ಸಾಕ್ತೀನಿ. ನಾನು ಸಾಕ್ಸಿದ ಕುರಿ ಮೇಕೆಗಳು ತಾತ್ಸಾರ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾತಾಡಿರೋದಿದೆ ಆ ಸಂದರ್ಭಗಳಲ್ಲಿ. ಮತ್ತು ಬಿಗ್ ಬಾಸ್ ಗೆದ್ದ ಮೇಲೆ ಸೂಪರ್, ಎಲ್ಲ ಕ್ಲಿಯರ್, ಗುಡ್, ಸೂಪರ್ ಅಂತ ಅನ್ಕೊಂಡು ಸ್ಟೇಬಲ್ ಆಗ್ಬಿಟ್ಟು ಗೆದ್ದ ಅಂತ ಅನ್ಕಡೆ. ಅದೆಲ್ಲ ಆದಮೇಲೆ ಸಿನಿಮಾ ಮೆಹಬೂಬಾ ಅಂತ ಬಂತು, ಸಿನಿಮಾ ನಿಂತ್ಕಂತು ಮಾತುಗಳು ಬರೋಕ್ಕೆ ಶುರುವಾಯಿತು. ಸಿನಿಮಾ ತೆಗಿಲಿಲ್ಲ, ರಿಲೀಸ್ ಮಾಡಲ್ಲ. ಸಿನಿಮಾ ತೆಗೆದು ರಿಲೀಸ್ ಮಾಡಿ ನಾವೇನು ಅಂತ ಪವರ್ನ ತೋರಿಸಿದಾಗ ಹೋದ್ಮೇಲೆ ದುಡ್ಡು ಕಳ್ಕೊಂಡ, ಹಂಗಾಯ್ತು ಹಿಂಗಾಯ್ತು, ನಮ್ಮ ಸಂಬಂಧಿಕರು, ನಮ್ಮ ಫ್ಯಾಮಿಲಿಗಳಲ್ಲೇ ಆಡ್ಕೊಳಕ್ಕೆ ಶುರು ಮಾಡೋದು. ಓಕೆ. ಎಲ್ಲಿ ಮಟ್ಟಿಗೆ ಹೋಯ್ತು ಅಂದರೆ ನ್ಯಾಯ ತೀರ್ಮಾನಗಳವರೆಗೂ ಹೋಗೋಕ್ಕೆ ಶುರುವಾಯಿತು. ನನಗೆ ಆಗ ಅನ್ನಿಸ್ದಾಗ, ವೆನ್ ದೇ ಥಿಂಕ್ ದಟ್ ವಿ ಆರ್ ವೀಕ್, ಓನ್ಲಿ ದೆನ್ ದೇ ಕಮ್ ಆ್ಯಂಡ್ ಟಾಂಟ್ ಯು, ಅಡ್ವೈಸ್ ಯು. ನಾನು ಅನ್ಕೊಂಡೆ ಯಾವನು ಅಡ್ವೈಸ್ ಮಾಡೋ ಅವಶ್ಯಕತೆ ಇಲ್ಲ ಗುರು ನನಗೆ. ನಾ ಆಮ್ ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್. ನಾನು ಒಬ್ಬ ಕಾಮನರ್ ಬಿಗ್ ಬಾಸ್ ಗೆದ್ದು ಬಂದಿರುವ ಹಿಸ್ಟ್ರಿ ಅಥವಾ ಚರಿತ್ರೆಯನ್ನು ಒಂದು ಸಣ್ಣ ಪುಟಗಳನ್ನ ನಾನು ನಿರ್ಮಾಣ ಮಾಡಿದ್ದೀನಿ ಅಂದ ತಕ್ಷಣ ಅಷ್ಟು ದಡ್ನಲ್ಲ ನಾನು. ಎಲ್ಲೋ ಒಂದು ಕಡೆ ಕೆಳಗಡೆ ಬಿದ್ದಿದ್ದೀನಿ ಅಂದ ತಕ್ಷಣ ಇವ್ನು ಗಾಂಚಲಿ ಅದಕ್ಕೆ ಇವನು ಬಿದ್ದ ಅಂತ ಹೇಳಿಸ್ಕೊಳ್ಳೋಂಥ ದುಸ್ಥಿತಿಯಲ್ಲಿ, ಆ ಪರಿಸ್ಥಿತಿಯಲ್ಲಿ ನಾನು ಇರೋದು ಇಲ್ಲ ಯಾವತ್ತಿಗೂ ಅಂತ ಅನ್ಕೊಂತೀನಿ. ಬಿಕಾಸ್ ನಾನು ಹಾರ್ಡ್ ವರ್ಕ್ನ ಶ್ರಮ ನಂಬ್ಕೊಂಡು ನನ್ನ ಕಷ್ಟ ನಂಬ್ಕೊಂಡು ಬಂದಿರೋದ್ರಿಂದ ನಾನು ಹೋಗಿ ನಾನು ಫುಟ್ಪಾತ್ಗೆ ಹೋದ್ರು ರೋಡ್ ಸೈಡ್ ಎಗ್ ರೈಸೋ ಅಥವಾ ಅನ್ನ ಸಾಂಬಾರು ತಿನ್ಕೊಂಡು ಬದುಕೋಕ್ಕೂ ರೆಡಿ ಇದ್ದೀನಿ. ಮ್ಯಾರೇಟ್ ಹೋಟ್ಲಲ್ಲಿ ಹೋಗಿ ಬಿರಿಯಾನಿ ತಿನ್ನೋಕ್ಕೂ ಅಥವಾ ಸುಶಿ ತಿನ್ನೋಕ್ಕೂ ರೆಡಿ ಇದ್ದೀನಿ ಅಂತ. ನಾನು ಈ ಅವಮಾನಗಳು ಸಿಕ್ಕಾಪಟ್ಟೆ ತೊಂದರೆ ಮಾಡ್ತು, ನಾ ಇಲ್ಲ ಅಂತ ಹೇಳ್ತಿಲ್ಲ. ಯಾವ ಮಟ್ಟಿಗೆ ನಿಮ್ಮನ್ನು ಅರ್ಜಿ ಮಾಡ್ತು ಅಂತ ಕೇಳ್ಬೋದಾ? ನಮ್ಮ ತಾಯಿ ಹತ್ರ ಹೋಗ್ಬಿಟ್ಟು ಶಶಿ ಕತೆ ಮುಗೀತು, ಕಳಾಸ್, ಇವನು ದುಡ್ಡು ಹಾಳು ಮಾಡ್ಕೊಂಡವನೇ, ಎಲ್ಲ ಮುಗೀತು ಇವಂದು ಅಂತ ಹೋಗಿ ಫಿಟ್ಟಿಂಗ್ ಇಟ್ಟಿದ್ದು ಇತ್ತು. ನೆಕ್ಸ್ಟ್ ನಮ್ಮ ಅಮ್ಮನ ಕರೆಸಿ ಬೆಂಗಳೂರಿಗೆ ಕರೆಸಿ ಬಾ ಅಂತೇಳಿ ಮನೆ ತೋರಿಸಿ, ಈ ಮನೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿಂದ 1 ಕಿಲೋಮೀಟ್ರ್ ಯಲಹಂಕ ಒಂದು ಸೈಟ್ ತಗೊಂಡಿದ್ದೀನಿ ನಾನು, RR ನಗರ ಒಂದು ಸೈಟ್ ನಂದಿದೆ. ಫ್ಯಾಕ್ಟ್ರಿಯಲ್ಲಿ ಬಂದು ಮೆಟೀರಿಯಲ್ ತೋರಿಸಿ, ಇವೆಲ್ಲ ತೋರಿಸಿ, ದಿಸ್ ಈಸ್ ಐ ಆಮ್. ಯಾವನೋ ಬಂದು ಹೇಳಿರೋದಿಲ್ಲ ಅಂತ. ಬಿಕಾಸ್ ನಾನು ಅಷ್ಟು ಗೌಪ್ಯವಾಗಿ ಇಟ್ಕೊಂಡಿದ್ದೆ. ನಾನು ಯಾರಿಗೂ ಹೇಳ್ಕೊಳಕ್ಕೆ ಹೋಗ್ತಿಲ್ಲ. ನಾನೇನೋ ಮಾಡಬೇಕು ಅಂದರೆ ಯಾರಿಗೂ ಹೇಳೋದಿಲ್ಲ. ಅಲ್ಲಿಗೆ ಸಂಬಂಧಪಟ್ಟಂಥವ್ರು ಯಾರಿದ್ರು ಅವ್ರಿಗೆ ಮಾತ್ರ ಹೇಳ್ತೀನಿ. ಅವಾಗ ನಮ್ಮ ಅಮ್ಮಗೆ ಒಂದು ಸ್ವಲ್ಪ ನೆಮ್ಮದಿ ಆಯಿತು. ಓಕೆ ಇವ್ನು ಬಿದ್ದಿಲ್ಲ ಗುರು ಅಂತ. ಅಲ್ಲೂ ದುಡ್ಡು ಇಂಪಾರ್ಟೆಂಟೇ. ನಿಮ್ಮ ಸ್ವಂತ ತಂದೆ ತಾಯಿಗಳು ನಿನ್ನ ಮೇಲೆ ಮಾತಾಡದೆ
ವಾಯ್ಸ್ ರೈಸ್ ಮಾಡದೆ ಯಾವಾಗಿರ್ತಾರೆ ಅಂದರೆ ನೀನು ದುಡ್ಡು ಮಾಡ್ತಿದ್ಯಾ ಅಂತ ಗೊತ್ತಾಗಿದೆ. ಅದು ಚೆನ್ನಾಗಿ ಜೀವನ ಮಾಡ್ತಿದ್ದೆ ಅಂತಲೂ ಹೇಳ್ಬೋದು. ಚೆನ್ನಾಗಿ ಜೀವನ ಮಾಡ್ತಾನೆ ಅಂತ ಒಂದು ನೆಮ್ಮದಿಯನ್ನು ನಿಟ್ಟುಸಿರು ಇರ್ಬೋದು. ಅದು ನೀನು ದುಡ್ಡು ಮಾಡ್ತಿಲ್ಲ ಅಂದಾಗ ನಿನಗೆ ಅಡ್ವೈಸ್ಗಳು ಬರ್ತವೆ, ತಾಂಟುಗಳು ಬರ್ತವೆ, ಕಾಲೆಳೆಯೋರು ಬರ್ತಾರೆ. ಇನ್ನು ಸಾಕಷ್ಟು ಜನ ಹೇಳಿದ್ದಾರೆ ನನಗೆ ಸಹಾಯ ಮಾಡಿದವರು ಯಾವುದೋ ಒಂದು ಜಾಗದಲ್ಲಿ ನಾವೆಲ್ಲೋ ಇದೀವಿ ಅಂದರೆ ನನ್ನಿಂದ ಬದುಕ್ತಿದ್ಯಾ, ನನ್ನಿಂದ ನೀನು ಜೀವನ ಕಟ್ಕೊಂಡಿದ್ಯಾ ಅಂದಿರೋರು ಇದ್ದಾರೆ. ಅಂದರೆ ನಮ್ಮ ಎಫರ್ಟ್ಗಳು ನಮ್ಮ ಸಾಧನೆಗಳನ್ನ ಗುರುತಿಸದೇ ಇರೋರು ಇದ್ದಾರೆ. ನಿಮ್ಗೆ ಏನು ನಿನ್ನ ಸಾಧನೆ ಅಂದವರು ಇದ್ದಾರೆ. ಸಾಕಷ್ಟು ಇದ್ದಾವೆ ಈ ಥರ ಅವಮಾನಗಳು. ನಾನಿನ್ನು ವೆನ್ ಎವರ್ ಐ ಫಾಲ್ ದ ನೆಕ್ಸ್ಟ್ ಡೇ ನನ್ನ ಲೇಸ್ನ ಟೈಟ್ ಮಾಡ್ಕೊಂಡು ಬೆಳಗ್ಗೆ ಓಡೋಕ್ಕೆ ಶುರು ಮಾಡ್ತೀನಿ ಸರ್. ನಾನು ಓಡೋವಾಗ ನಾನು ಎಲ್ಲ ಥಾಟ್ಸ್ನ ಅದ್ರ ಮೇಲೆ ಜನ್ರೇಟ್ ಮಾಡಿಬಿಡ್ತೀನಿ. ಹಿಂಗೆ ಮಾಡ್ಬೇಕು, ಇದು ಮಾಡ್ಬೇಕು, ಹಿಂಗೆ ಮಾಡಿದ್ರು ಏನು ನನ್ನನ್ನು ತುಳಿಬೇಕು ಅಂದ್ಕೊಂಡ ಪ್ರತಿ ಸಾರಿ ಬೌನ್ಸ್ ಬ್ಯಾಕ್ ಆಗಿ ಬಂದೀನಿ, ದೊಡ್ಡದಾಗಿ ಬಂದಿದ್ದೀನಿ. ಯಾರನ್ನ ನಾನು ಹರ್ಟ್ ಮಾಡಲಿ ಸರ್, ಈ ಸ್ವಾಶ್ ಕಂಪನಿ 3 ಏರಿಯಾ ಮಾಡ್ತೀನಿ ಹೊಸದಾಗಿ. ಇವಾಗ ನಾನು ಮೊನ್ನೆ ಯಾರೋ ಹರ್ಟ್ ಮಾಡಿದ್ರು, ಹಾಸನ್ನು, ದಾವಣಗೆರೆ, ಶಿವಮೊಗ್ಗದಲ್ಲಿ ನಾವಿಲ್ಲ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹುಡುಗರನ್ನ ಹಾಕ್ಕೊಂತ ಇದ್ದೀನಿ. ಇನ್ನೊಬ್ಬನೇನೋ ನನಗೇನೋ ತೊಂದರೆ ಕೊಡಲಿ ನಾರ್ತ್ ಕರ್ನಾಟಕ ಮಾಡೋಕ್ಕೆ ಹೋಗ್ತೀನಿ, ಇನ್ನೊಬ್ರು ಯಾರೋ ಮಾಡಿ ಆಂಧ್ರ ಮಾಡೋಕ್ಕೆ ಹೋಗ್ತೀನಿ. ಐ ಕಾನ್ಸಂಟ್ರೇಟ್ ಮೈ ಎನರ್ಜೀಸ್ ಆನ್ ದಟ್ ಸೈಡ್. ನನಗೆ ಗೊತ್ತು ನೀನು ನನ್ನ ಬಗ್ಗೆ ಯಾಕೆ ನನ್ನ ಮೇಲೆ ನಿನಗೆ ಅಷ್ಟು ಅಧಿಕಾರ ಹೆಂಗೆ ಬಂದುಬಿಡ್ತು ನನ್ನ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ. ಬಿಕಾಸ್ ನಾನೆಲ್ಲೋ ಬೆಳೀತಾ ಇಲ್ಲ, ನಾನೆಲ್ಲೋ ಸ್ಟ್ಯಾಗ್ನೇಟ್ ಆಗಿದ್ದೀನಿ ಅನ್ನೋ ಕಾರಣಕ್ಕೇ. ಸೊ ದೇರ್ ಇಸ್ ಆಲ್ವೇಸ್ ದಿಸ್ ಸೇಯಿಂಗ್, ಕುಂಟೆಯಲ್ಲಿರೋ ನೀರು ಎಷ್ಟೇ ಪರಿಶುದ್ಧವಾಗಿದ್ರೂ ಕುಡಿಯೋಕ್ಕೆ ಬಳಸೋಕ್ಕಾಗಲ್ಲ. ನದಿಯಲ್ಲಿರೋ ನೀರು ತಿಕ್ಕ ತೊಳ್ಕೊಂಡ್ರು ನೀವು ಕುಡಿಬೋದು. ಯಾಕೆ ಹರಿತಾ ಇರುತ್ತೆ. ಯುವರ್ ಥಾಟ್ಸ್, ಯುವರ್ ಫ್ಲೋ ಶುಡ್ ಬಿ ಹರಿಯೋ ನದಿ ಥರ ಇರಬೇಕು, ಕುಂಟೆಯಲ್ಲಿರೋ ನೀರು ಥರ ಇರಬಾರ್ದು. ಕೊಳಚೆ ಆಗುತ್ತೆ, ಫಂಗಸ್, ನಮ್ಮ ಆಲ್ಗೆ ಬೆಳೆಯುತ್ತೆ, ಪಾಚಿ ಬೆಳೆಯುತ್ತೆ. ನದಿ ನೀರು ಹಂಗಲ್ಲ, ಬ್ಯೂಟಿಫುಲ್ ಆಗಿರುತ್ತೆ. ಏನೇನು ಊರಲ್ಲಿರೋ ದನ ಕರು ತೊಳಿರಿ, ಕುಡಿಬೋದಲ್ಲ ಹೋಗಿ ನೀರು. ನಾವೆಲ್ಲೂ ನಿಲ್ಲಬಾರ್ದು, ಎಲ್ಲೂ ನಿಲ್ಲದಿರು. ಕುವೆಂಪು ಅವರ ಸಾಲುಗಳು ನೆನಪು ಬರುತ್ತೆ ನನಗೆ. ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ದಟ್. ಸೋತ ಶಶಿ ಇನ್ನಿಲ್ಲ, ಕಾಣಿಸ್ತಿಲ್ಲ, ಬಿಗ್ ಬಾಸ್ ಆದಮೇಲೆ ಏನು ಮಾಡ್ತಿದ್ದೆ ಅನ್ನೋದು ಎಲ್ರಿಗೂ ಒಂದು ಯಕ್ಷ ಪ್ರಶ್ನೆ ಆಗುತ್ತೆ. ವಾಟ್ ಎವರ್ ನೀವು ಎಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದರೂ ಕೂಡ ಸೊ ಏನು ಇಲ್ಲ, ಕಾಣಿಸ್ತಾರೆ ಎಲ್ಲೋ ಮತ್ತೆ ಎಲ್ಲಿ ಬಿಗ್ ಬಾಸ್ ಶಶಿನ ಎಲ್ಲಿ ಅನ್ನೋದಕ್ಕೆ ಕೇಳ್ತಾರೆ. ಅವ್ರಿಗೆ ಏನು ಉತ್ತರ ಕೊಡೋಕ್ಕೆ? ಇಲ್ಲೇ ಇದ್ದೀನಿ, ನೀವು ಅಂದ್ಕೊಂಡ್ರೆ ಬೇರೆ ಎಲ್ಲರಿಗಿಂತ ತುಂಬ ಚೆನ್ನಾಗಿದ್ದೀನಿ. ಒಳ್ಳೆ ವ್ಯವಹಾರ ಮಾಡ್ತಾ ಇದ್ದೀನಿ, ಜನರನ್ನ ನನ್ನ ಜೊತೆಗೆ ಬೆಳೆಸ್ತಾ ಇದ್ದೀನಿ. ಒಳ್ಳೆ ನಾನು ಒಬ್ಬನೇ ಬೆಳೆಯೋದಲ್ಲದೆ ನನ್ನ ಜೊತೆಗೆ ಒಂದಷ್ಟು ಜನನ ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ಒಂದು 28,000 ಸಂಬಳಕ್ಕೆ ಜಾಯ್ನ್ ಆದ ನಾನು ಸುಮಾರು ಒಂದು 28-30 ಜನಕ್ಕೆ ಸಂಬಳ ಕೊಡೋವಂಥ ಕಂಪ್ನಿನ ಬಿಲ್ಡ್ ಮಾಡಿದ್ದೀವಿ. ಒಳ್ಳೆ ಸಂಬಳಗಳನ್ನ ಕೊಡ್ತಾ ಇದ್ದೀವಿ. ಮೀನಿಂಗ್ಫುಲ್ ಜಾಬ್ಸ್. ಇಟ್ಸ್ ನಾಟ್ ಅಬೌಟ್ ಸುಮ್ಮನೆ ಸಂಬಳ ಕೊಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನಾನು ಲೇಬರ್ಗೂ ಸಂಬಳ ಕೊಟ್ಟಂಗೆ ಅದು ಸಂಬಳ ಅಂತ ನಂಗೆ ಕನ್ಸಿಡರ್ ಮಾಡಲ್ಲ, ಅದನ್ನು ಕೆಲಸ ಅಂತ ನಂಗೆ ಕನ್ಸಿಡರ್ ಮಾಡಲ್ಲ. ಮೀನಿಂಗ್ಫುಲ್ ಜಾಬ್ಸ್. ಅವನೊಂದು ಮನೆ ಕಟ್ಕೋಬೇಕು, ನನ್ನ ಕೆಲಸ ಮಾಡಬೇಕು, ಕೆರಿಯರ್ ಬಿಲ್ಡ್ ಮಾಡೋಂಥ ಮೀನಿಂಗ್ಫುಲ್. ನಮ್ಮ ಸ್ವಾಶ್ನ ಧೋರಣೆ, ಧ್ಯೇಯ ಧೋರಣೆ 3. ವಿ ಹ್ಯಾವ್ 3 ವಿಷನ್. ನನ್ನ ವಿಷನ್ 3 ವಿಷನ್ ಇದೆ ನನಗೆ. ಒಂದು, ರೈತರಿಗೆ ಕಡಿಮೆ ಬೆಲೆಗಳಲ್ಲಿ ಪದಾರ್ಥಗಳು ಸಿಗಬೇಕು, ಲಾಂಗ್ ಟರ್ಮ್ ವ್ಯವಸಾಯನ ಮಾಡಬೇಕು. ದ ಫಸ್ಟ್ ಇಂಟೆನ್ಷನ್. ಸೆಕೆಂಡ್ ಇಂಟೆನ್ಷನ್, ರೈತ ಸಾವಯವವಾಗಿ ಮಾಡ್ಕೊಂಡು ಹೋದಾಗ ತನ್ನ ನೆಕ್ಸ್ಟ್ ಜನ್ರೇಷನ್ ಉಳಿಬೇಕು. ಮೂರನೇದು, ಟು ಪ್ರೊವೈಡ್ ಮೀನಿಂಗ್ಫುಲ್ ಜಾಬ್ಸ್ ಟು ದ ರೂರಲ್ ಎಂಪ್ಲಾಯ್ಮೆಂಟ್ಸ್. ನನ್ನ ಹತ್ರ ಇರೋ ಎಂಪ್ಲಾಯರ್ಗಳು ಯಾರು ಬೆಂಗಳೂರಲ್ಲಿ ಇರೋರಲ್ಲ, ಎಲ್ಲ ಯಾವುದೋ ಹಳ್ಳಿಯಲ್ಲಿರೋರು. ಬಟ್ಲಳ್ಳಿ ಪಕ್ಕದಲ್ಲಿ ಯಾವುದೋ ಕಂಚಾರಳ್ಳಿ ಅಂತ ಊರು, ಚಿಕ್ಕಬಳ್ಳಾಪುರ ಯಾರೋ ಪೆರೇಸಂದ್ರ ಅನ್ನೋ ಊರು, ಮೈಸೂರು ಹತ್ರ ಯಾವುದೋ ಗುಂಡ್ಲಪೇಟೆ ಹತ್ರ ಒಂದು ಹುಡುಗ. ಈ ಥರ ಬೇರೆ ಬೇರೆ ಜಾಗಗಳಲ್ಲಿ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ರೂರಲಲ್ಲಿ ಮೀನಿಂಗ್ಫುಲ್ ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನೋದು 3 ಇಂಟೆನ್ಷನ್ಸ್. ಈ ಇಂಟೆನ್ಷನ್ಸ್ ಯಾವತ್ತೂ ನಿಲ್ಲಲ್ಲ, ನಡೀತಾ ಇರುತ್ತೆ, ಓಡತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮನುಷ್ಯ ದುಡ್ಡನ್ನು ದುಡಿಬೇಕಾ, ದುಡ್ಡನ್ನು ದುಡಿಬೇಕಾ ಶಶಿ ನಿಮ್ಮ ಪ್ರಕಾರ? ಸರ್, ಐಲ್ ಟೆಲ್ ಯು ಫಾರ್ ಅ ಸರ್ಟನ್ ಒಂದು ಪಾಯಿಂಟ್ವರೆಗೂ. ಸೊ ನನ್ನ ಹತ್ರ ಚೆನ್ನಾಗಿ ಜ್ಞಾಪಕ. ನಾನು ಡಿಗ್ರಿ ಮುಗಿದ ತಕ್ಷಣ ತಿರುಪತಿ ವೆಂಕಟರಮಣ ಸ್ವಾಮಿ ಹತ್ರ ಹೋಗ್ಬಿಟ್ಟು, ಅಪ್ಪ ದೇವ್ರೆ 30,000 ಸಂಬಳ ಕೊಡಿಸ್ಬಿಟ್ಟು ಸಾಕು ಅಂತ ಕೇಳ್ಕೊಂಡಿದ್ದೆ. 30,000 ಸಂಬಳ ಕೊಡಿಸ್ಬಿಟ್ಟು ಸಾಕು, ಗುಂಡು ಹೊಡ್ಸ್ಕೊಬಿಡ್ತೀನಿ. 28,000 ಸಂಬಳ ಸಿಕ್ತು ಫಸ್ಟು. ಸಾಕು ದೇವ್ರೆ ಅಂತ ಅನ್ಕೊಂಬಿಟ್ಟಿದೆ. ಅವೆಲ್ಲ ಆದಮೇಲೆ 1 ಲಕ್ಷ ದುಡ್ದುಬಿಟ್ರೆ ಸಾಕು ಬರು ತಿಂಗಳಿಗೆ, ಇನ್ನೇನು ಬೇಡ ಅಂತ ಅನ್ಕೊಂತಿದ್ದೆ. ಈಗ ನಾನು ದುಡ್ಡನ್ನು ನಿಲ್ಲಿಸೇ ಬಿಟ್ಟೆ. ದುಡ್ಡು ಈಸ್ ನಾಟ್ ಮೈ ಮೋಟೋ. 100 crores ವಾಟ್ ಐ ಆಮ್ ಸೇಯಿಂಗ್ ಈಸ್ ಮೈ ಟರ್ನ್ ಓವರ್ ಬಗ್ಗೆ ಮಾತಾಡ್ತೀನಿ. ನನ್ನ ಲಾಭ ನಷ್ಟಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ನಾನು ಹೇಳ್ತೀನಿ ಸರ್, ನಾನು ಹೊರಗಡೆ ಇದ್ದು ವರ್ಷದಲ್ಲಿ 1 ಕೋಟಿನೋ 2 ಕೋಟಿನೋ ದುಡಿತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ನಾನು ಕಳೆದ ವರ್ಷ ದುಡಿದಿರೋ ದುಡ್ಡು ನನಗೋಸ್ಕರ ದುಡಿತಾ ಇದೆ. ಮನಿ ಮೇಕ್ಸ್ ಮನಿ ಆಫ್ಟರ್ ಎ ಸರ್ಟನ್ ಎಕ್ಸ್ಟೆಂಟ್. ನಾನು ಒಂದು ಪಾಯಿಂಟ್ ಆದಮೇಲೆ, ಈಗ ಆರ್ ಆರ್ ನಗರಲ್ಲಿ 4,500 ಒಂದು ಸೈಟ್ ತಗೊಂಡಿದ್ದೆ, ಇವಾಗ ಅದು 9,000 ಆಗಿದೆ. ಪ್ರತಿ ತಿಂಗಳು 1 ಲಕ್ಷ ಆ ಸೈಟ್ ದುಡಿತಾ ಇದೆ, ಬೆಳೀತಾ ಹೋಗ್ತಾ ಇದೆ. ಯಲಂಕಾಲ್ ಒಂದು ತಗೊಂಡಿದ್ದೆ, ತಿಂಗಳು 1 ಲಕ್ಷ 2 ಲಕ್ಷ ಬೆಳೀತಾ ಹೋಗ್ತಾ ಇದೆ. ನಮ್ಮ ಮನೆ 1.25 ಕೋಟಿಗೆ ತಗೊಂಡಿದ್ದೆ, ಈಗ ಅದು 2 ಕೋಟಿ ಆಗಿದೆ. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಒಂದು 50 ಲಕ್ಷ ಆಗಿದೆ, ಅದು ಇವಾಗ ಒಂದು 70 ಲಕ್ಷ ಆಗಿರುತ್ತೆ. ಸೊ ದುಡ್ಡನ್ನು ಮಾಡುತ್ತೆ. ಫಸ್ಟ್ ನಿನಗೆ ಬೇಸಿಕ್ ಚಂಕ್ ಆಫ್ ಮನಿ ಮಾಡಬೇಕು, ಒಂದು ವ್ಯವಹಾರನ ಕಟ್ಕೋಬೇಕು. ನೀನು ಏನೇನು ದುಡಿತೀಯೋ ಅದನ್ನು ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಏನು ಲ್ಯಾಂಡು ಜಮೀನುಗಳಿಗೆ ಏನಾಗ್ತಿದೆಯೋ ಅದನ್ನು ಆಗ್ತಾ ಬರೋದು ಬೆಟರ್ ಆಪ್ಷನ್ ಅಂತ ಅಂದ್ಕೊಂಡಿದ್ದೆ. ದಟ್ ಈಸ್ ಆಲ್ವೇಸ್.
ಓಕೆ, ಇವತ್ತಿನ ಯೂತ್ಸ್ ನೋಡ್ತಿರ್ತಾರೆ ಬಿಸ್ನೆಸ್ ಮಾಡಬೇಕು, ಆಂಟ್ರಪ್ರನರ್ ಆಗಬೇಕು, ನಾನು ಒಂದೇನೋ ಕಟ್ಕೋಬೇಕು ಅನ್ನೋದು ಇರುತ್ತೆ. ಬಟ್ ಒಂದು ಕಡೆ ಭಯ ಇರುತ್ತೆ, ಎಲ್ಲಿ ಸೋತ್ಬಿಟ್ರೆ ನಾನು, ಎಲ್ಲಿ ಬಿದ್ದುಬಿಟ್ರೆ ನಾನು, ಹೆಂಗೆ ಅದ್ರ ಮೇಲೆ ರಿಕವರ್ ಆಗೋದು, ಮತ್ತು ನಾನು ಅದನ್ನೇ ಪುಟಿದೇಳೋದು ಹೇಗೆ ಅಂತ ಕರಿತೀವಿ ನಾವು. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನನ್ನ ಜೀವನ ಬದಲಾಗಿದ್ದು ಒಂದು ಬುಕ್ ಓದಿ ಸರ್, ಲಾಸ್ ಆಫ್ ಸ್ಪಿರಿಚುವಲ್ ವರ್ಲ್ಡ್ ಅನ್ನೋದು. ಆ ಬುಕ್ ಓದಾಗ ಆ ಬುಕ್ಕಿನ ದಿಶೆನೇ ಬೇರೆ ಇದೆ. ನನಗೆ ಅರ್ಥ ಆಗಿದ್ದು ನಾನು ಒಂದಿನ ಸತ್ತೋಗ್ತೀನಿ ಗುರು ಅಂತ. ನೀನು ಭಯ ಪಡ್ತಾ ಇರೋದೇನು ಒಂದಿನ ಬಿದ್ದೋಗ್ತೀನಿ ಅಂತ. ಬಿದ್ದೋಗೋದು ಗ್ರೇಟಾ, ಸತ್ತೋಗೋದು ಗ್ರೇಟಾ? ನಾನು ನೀನು ಯಾರೂ ಪ್ರಪಂಚದಲ್ಲಿರಲ್ಲ. ವಿ ಆಲ್ ವಿಲ್ ಡೈ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್. ಲೆಟ್ಸ್ ಪುಟ್ ಅ ಸ್ಟ್ಯಾಂಪ್. ಇದ್ದೇ ಗುರು ನಾನು ಈ ಪ್ರಪಂಚದಲ್ಲಿ ಅನ್ನೋ ಸ್ಟ್ಯಾಂಪ್ ಹೊಡೆದ್ಬಿಟ್ಟು ಹೋಗೋಣ ಸಾಯೋ ಅಷ್ಟರಲ್ಲಿ. ನಾನು ಇದನ್ನು ಸ್ಟ್ರಾಂಗಾಗಿ ಬಿಲೀವ್ ಮಾಡಿದ್ದೀನಿ ಸರ್. ಸಾಯೋ ಅಷ್ಟರಲ್ಲಿ ಅಟ್ಲೀಸ್ಟ್ ಇನ್ನೊಂದು 2 ತಲೆಮಾರು ನನ್ನನ್ನು ನೆನೆಸ್ಕೋಬೇಕು. ನಮ್ಮ ತಾತ ಶಶಿ ಸ್ಟ್ರಾಂಗಾಗಿದ್ದ ಗುರು, ನಮ್ಮ ಅಪ್ಪ ಶಶಿ ಸ್ಟ್ರಾಂಗಾಗಿದ್ದ ಗುರು, ಅಥವಾ ನಮ್ಮ ಓನರ್ ಶಶಿ ಚೆನ್ನಾಗಿ, ಟಾಟಾ ಹೆಂಗೆ ನೆನೆಸ್ಕೊಂತೀವಿ, ಇನ್ನೊಬ್ರು ನಾನು ಹೆಂಗೆ ನೆನೆಸ್ಕೊಂತೀವಿ. ಈಗ ಯಾವ್ದಾನ ಒಂದು ಯೂತ್ಸ್ಗೆ ಏನಾದರೂ ಹೇಳೋಕ್ಕೆ ನಿಮ್ಗೆ ಇಷ್ಟ ಇತ್ತು ಅಂದರೆ ಆ್ಯಸ್ ಅ ಬಿಸ್ನೆಸ್ ಪರ್ಸ್ಪೆಕ್ಟಿವ್ನಲ್ಲಿ ಹೆಂಗೆ ಮಾಡಿದ್ರೆ ಹೆಂಗೆ ಉದ್ಧಾರ ಆಗ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡಿ ನೀವು ಯಾವ ಬಿಸ್ನೆಸ್ R&D ಮಾಡಬೇಕು ಅಂತನಾ? ಸೊ ಸಮ್ ಸ್ಮಾಲ್ ಸಜೆಷನ್, ನಾಟ್ ಅಬೌಟ್ ದಿಸ್. ಇದು ದೊಡ್ಡ ಸಾಮ್ರಾಜ್ಯ, ಇದನ್ನು ಬೆಳೆಸ್ಬೇಕಾದ್ರೆ ಇದಕ್ಕೆ R&D ಬೇಕು, ನಾಲೆಡ್ಜ್ ಬೇಕು, ಎಜುಕೇಷನ್ ಇಂಪಾರ್ಟೆಂಟ್. ಅದನ್ನು ಒಂದು ಸಣ್ಣ ಬಿಸ್ನೆಸ್ ಮಾಡಿ, ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಕಬಾಬ್ ಅಂಗಡಿ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ, ಒಂದು ಸಣ್ಣದು ಬಿಸ್ನೆಸ್ ಮಾಡಬೇಕು ಅಂತೀರ, ಅಂಥವ್ರು ಸಜೆಷನ್ ಕೊಡೋದಾದ್ರೆ ಅದು ಏನು ಮಾಡಬೇಕು? ದೇರ್ ಇಸ್ ಆಲ್ವೇಸ್ ಸೇಯಿಂಗ್ ಕಾಲ್ಡ್ ಆಸ್ ಎ ಪೆನ್ನಿ ಸೇವ್ಡ್ ಈಸ್ ಪೆನ್ನಿ ಅರ್ನ್ಡ್. ನೀವು ಉಳಿತಾಯ ಮಾಡಿದ ₹1 ನೀವು ದುಡಿದಷ್ಟೇ ಪವರ್ಫುಲ್ ಅದು. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವಿಬ್ಬರು ಕೂತ್ಕೊಂಡು ಮಾತಾಡೋಕ್ಕೆ ₹1,00,000 ಟೇಬಲ್ ಹಾಕ್ಬೋದು, ₹10,000 ಟೇಬಲ್ ಹಾಕ್ಬೋದು. ಸೊ ಯು ಡಿಸೈಡ್ ವೇರ್ ಯು ಬಿಲಾಂಗ್. ನೀವು ಡಿಸೈಡ್ ಮಾಡ್ಕೊಳ್ಳಿ ನಾನು ಏನು ಮಾಡಬೇಕು, ಏನು ಎತ್ತ ಅನ್ನೋದು. ₹10,00,000 ಹಾಕಿ ಒಂದು ಹೋಟ್ಲು ಅಥವಾ ಏನೋ ಒಂದು ಮಾಡಬೇಕು ಅಂದ್ಕೊಂಡಾಗ ₹10,00,000 ಹಾಕೋ ಜಾಗದಲ್ಲಿ 5,00,000 ಹಾಕೋಕ್ಕೆ ಟ್ರೈ ಮಾಡಿ. ದ ಪರ್ಪಸ್ ಶುಡ್ ಬಿ ಸರ್ವ್ಡ್. ಎಲ್ಲ ಕಡೆ ಕಂಜೂಸ್ತನ ಮಾಡಿ ಅಂತ ಹೇಳ್ತಿಲ್ಲ ನಾನು. ಉಳಿತಾಯ ಮಾಡೋಕ್ಕೆ ಟ್ರೈ ಮಾಡಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡಿ. ನೀವು 10,00,000 ಹಾಕೋ ಜಾಗದಲ್ಲಿ 5,00,000 ಹಾಕಿದಾಗ ನಿಮ್ಗೇನಾಗುತ್ತೆ, ಫಾರ್ ಎಕ್ಸಾಂಪಲ್ ಈ 5,00,000 ದುಡಿಯೋಕ್ಕೆ ಆ 10% ಪ್ರಾಫಿಟ್ ಮಾರ್ಜಿನ್ 50,00,000 ಬಿಸ್ನೆಸ್ ಮಾಡಬೇಕಾಗತ್ತೆ. ನೀವು 5,00,000 ಇಲ್ಲಿ ಸೇವ್ ಮಾಡ್ಕೊಂಬಿಟ್ರೆ ಅಂದರೆ 50,00,000 ಬಿಸ್ನೆಸ್ ಮಾಡೋ ಅವಶ್ಯಕತೆನೇ ಇಲ್ವಲ್ಲ. ದಟ್ ಇಸ್ ಅ ಸಿಂಪಲ್ ಥಿಂಗ್. ನಾನು ಹಂಗೆ ಮಾಡಿದ್ದು ಸರ್. ₹1 ಲೆಕ್ಕ ಹಾಕೊಂಡು ನಾನು ಸರ್, ಮೈ ಜರ್ನಿ ಈಸ್ ನಾಟ್ ದಟ್ ಸಿಮ್. MSc ಮುಗ್ದಾಗ, BSc ಮುಗ್ದಾದ ಊಟ ಮಾಡೋಕ್ಕೆ ಲೆಕ್ಕ ಹಾಕಂತಿದ್ದು. ನನ್ನ ಹತ್ರ ದುಡ್ಡು ಇರ್ತಿರಲಿಲ್ಲ ಅಂತಲ್ಲ. ವಿ ಯೂಸ್ ಟು ಡಿವೈಡ್ ದ ಬಜೆಟ್. ಇವತ್ತಿಗೆ ನಾಳೆಗೆ ₹35 ಊಟ ಮಾಡಬೇಕು, ಅಥವಾ ₹30 ಮುಗಿಸ್ಬೇಕು. ಈ ಬಜೆಟ್ ಇಟ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ₹250 ಕೊಟ್ಟು ಟೂರ್ ಕಳಿಸ್ತಿರ್ಲಿಲ್ಲ ಮನೆಯಲ್ಲಿ. ಇರಲಿಲ್ಲ ಅಂತಲ್ಲ, ಕೊಡ್ತಿರ್ಲಿಲ್ಲ. ಅದು ಯಾಕೆ ಅನ್ನೋದು ಗೊತ್ತಿಲ್ಲ, ನಂಗೆ ಅದು ಬೇಜಾರಿತ್ತು. ಯಾರು ಕೊಡ್ತಿರ್ಲಿಲ್ಲ, ಇರಲಿಲ್ಲ ಅಂತಲ್ಲ. ನಾವೇನು ಫುಲ್ ಕಾಲರ್ ಎಗರಾಕೊಂಡು ಹುಡುಗ್ರ ಮುಂದೆ ಇರ್ತೀವಿ. PUC 10th ಡಿಗ್ರಿಗಳಲ್ಲಿ ನಾನು ಹಂಗೆ ಗುರು, ನಾನು ಹಿಂಗೆ ಗುರು ಅಂತ ಸ್ವಲ್ಪ ಶೋ ಹೊಡಿತಾ ಇರ್ತೀವಿ. ಆ ಟ್ರಿಪ್ಗೆ ಹೋಗೋದು ಯಾರು ದುಡ್ಡಿರೋರು, ಸ್ವಲ್ಪ ಚೆನ್ನಾಗಿರೋರು ಹೋಗ್ತಾರೆ. ನಮ್ಮನ್ನು ಕಳಿಸ್ತಿರ್ಲಿಲ್ಲ. ಹುರಿದೋಗ್ಬಿಡೋದು, ನನಗೆ ಅವಮಾನ ಆಗ್ಬಿಡೋದು. ದುಡ್ಡು ಮಾಡಬೇಕು, ಬಹುಶಃ ಆ ಝೀಲ್ ಅಲ್ಲಿಂದ ಬೆಳೀತು. ದುಡ್ಡು ಮಾಡಬೇಕು ಗುರು. ಈ ಟ್ರಿಪ್ಗಳಿಗೆ ಯಾವನ್ನೂ ಕೇಳಬಾರ್ದು, ಯಾವತ್ತೂ ಕೈ ಕೇಳಬಾರ್ದು. ನನ್ನ ತಂದೆ ಆಗಿರಲಿ, ತಾಯಿ ಆಗಿರಲಿ, ಇನ್ನೊಬ್ಬ ಆಗಲಿ, ಮತ್ತೊಬ್ಬ ಆಗಲಿ ಕೈ ಕೇಳೋ ಅಂಥ ಪರಿಸ್ಥಿತಿಲಿ ಉಳ್ಕೋಬಾರ್ದು ಅನ್ನೋಂಥದ್ದು ನನಗೆ ಬಂದಿದ್ದು ಬಿಸ್ನೆಸ್ ಕ್ಲಿಕ್ ಆಯಿತು. ಸೊ ನೀವು ಮಾಡಬೇಕು ಅಂತಂದಾಗ ಇದೇ ಸಿಂಪಲ್ ರೂಲ್. ಇರುವ ದುಡ್ಡನ್ನು ಹೆಂಗೆ ಕಮ್ಮಿ ಖರ್ಚು ಮಾಡ್ಬೋದು ಇಷ್ಟು ಯೋಚನೆ ಮಾಡಿ. ಐ ಸೇವ್ಡ್ ಎವ್ರಿ ಪೆನ್ನಿ ಸರ್. 25ನೇ ವಯಸ್ಸಲ್ಲಿ ಬೆಂಗಳೂರಲ್ಲಿ ಸೈಟ್ ತಗೊಂಡಿದ್ದೆ ಸರ್ ನಾನು. ಅಟ್ ದ ಏಜ್ ಆಫ್ 25 ಐ ಹ್ಯಾಡ್ ಎ ಸೈಟ್. ನಾವಪ್ಪ ನಮ್ಮನ್ನು ಕರ್ಕೊಂಬಂದು ತೋರಿಸಿ, ರಿಜಿಸ್ಟ್ರೇಷನ್ ಆದಮೇಲೆ ತೋರಿಸಿ, ಇದೆ ನೋಡಿ ಸೈಟು ಅಂತ. ಇಟ್ ಇಸ್ ನಾಟ್ ದಟ್ ಅಲ್ಲಿವರೆಗೂ ನಾವಪ್ಪ ಬಿಸ್ನೆಸ್ ಮಾಡಬಾರ್ದು ಅಂತ ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ನಾವು ಸೈಟ್ ರಿಜಿಸ್ಟರ್ ಮಾಡ್ಕೊಂಡು ನಮ್ಮ ನೆಂಟರ ಮನೆಗೆ ಹೋದೆವು KR-ಪುರಮಲ್ಲಿ. ನಾವಪ್ಪ ಹಾಲಲ್ಲಿ ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಕೆಲಸ ಮಾಡೋದ್ರಿಂದ ಏನೂ ಬರೋದಿಲ್ಲ ಕಣ. ನಮ್ಮಪ್ಪ ಅವ್ರ ಫ್ರೆಂಡ್ಗೆ ಹೇಳ್ತಾರೆ, ಬಿಸ್ನೆಸ್ ಮಾಡಬೇಕು. ಮೈ ಫಾದರ್ಸ್ ಇಂಟ್ಯೂಷನ್ ಅಥವಾ ಹಿಂಗೆ ಚೇಂಜ್ ಆಯ್ತು ಅರ್ಧ ಗಂಟೆಲಿ. ಆಫ್ಟರ್ ಐ ಪರ್ಚೇಸ್ ದ ಸೈಟ್ ಹಿಂಗೆ ತಗೊಂಡೆ ದುಡ್ಡು ಮಾಡಿದ್ಮೇಲೆ. ಸೊ ದುಡ್ಡು ಈಸ್ ವೆರಿ ಇಂಪಾರ್ಟೆಂಟ್. ದುಡ್ಡು ಮಾಡಿದ್ರೆ ಎಲ್ಲರೂ ಮರ್ಯಾದೆ ಕೊಡ್ತಾರೆ. ನಿಮ್ಗೆ ಬೇಕಾಗಿರೋ ಸ್ಥಾನಮಾನ ಎಲ್ಲವೂ ಸಿಗುತ್ತೆ. ಹಾಗೂ ಅವಮಾನಗಳು ಕಮ್ಮಿ ಆಗ್ತವೆ. ನಾನು ಇವತ್ತು ಇಷ್ಟೆಲ್ಲ ಮಾತಾಡಿಬಿಟ್ಟು ಕೆಳಗಡೆ ಬಿದ್ದು ಹೋಗ್ಬಿಟ್ರೆ ಈ ಗಾಂಚಲಿಗೆ ನನ್ನ ಮಗ ಬಿದ್ದಿದ್ದು ಅಂತ ಮಾತಾಡ್ಕೊಂತಾರೆ 100% ಮಾತಾಡ್ಕೊಂತಾರೆ. ಬೆಳೆದಾಗ ಕಷ್ಟಪಟ್ಟ ಗುರು, ಅದಕ್ಕೆ ಬೆಳೆದಂತ. ನಿಮ್ಮ ಅಪೋನೆಂಟ್ಸ್ ನಿಮ್ಮನ್ನು ಟೀಕೆ ಮಾಡೋರು ಯಾವಾಗಲೂ ನಿಮ್ಮ ಪರಿಚಯಸ್ಥರೇ. ಟ್ಯಾಗ್ಲೈನ್. ನನ್ನ ಪಕ್ಕದಲ್ಲಿರೋನೇ ನನ್ನನ್ನು ಬೈಯೋದು, ನನಗೆ ಗೊತ್ತಿರೋ ಅಂಥವನೇ ನನಗೆ ಅವಮಾನ ಮಾಡಿದಾಗ ಅದು ಅವಮಾನ ಅಂತ ನಾನು ಕನ್ಸಿಡರ್ ಮಾಡೋದು. ಯಾರೋ ಅಲ್ಲೆಲ್ಲ ಕೂತ್ಕೊಂಡು ಬಡ್ಕೊಳಕ್ಕೆ ಕಪ್ಪೆ ನಾಯಿ ಬೌಳ್ದು ಅಂತ ಅನ್ಕೊಂತೀನಿ ನಾನು. ನನ್ನ ಪಕ್ಕದಲ್ಲಿರೋನೇ ನನ್ನನ್ನು. ಸೊ ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಅಂದರೆ ಈ ಲೀಗ್ನ ದಾಟಿ ಮುಂದೆ ಲೀಗ್ ಹೋಗಬೇಕು. ಇವಾಗ ನಾನು ಡಿಗ್ರಿಯಲ್ಲಿದ್ದಾಗ ಈ ನನ್ನ ಮಗ ಬರೀ ದೊಂಬಲಾಟ ಆಡ್ಕೊಂಡಿರ್ತಾನೆ, ಡ್ರಾಮಾ ಡ್ಯಾನ್ಸ್ ಮಾಡ್ಕೊಂಡಿರ್ತಾನೆ, ಈ ನನ್ನ ಮಗ ಪಾಸ್ ಆಗಲ್ಲ, ಹಂಗಾಗಲ್ಲ, ಸೀಟ್ ಸಿಗಲ್ಲ MScಗೆ ಅಂದರು. ಫಸ್ಟ್ ಸೀಟ್ ಐ ಟುಕ್ ಫಾರ್ MSc ಅಗ್ರಿಕಲ್ಚರ್ ಕರ್ನಾಟಕದಲ್ಲಿ, ಬಿಕಾಸ್ ಆಫ್ ಮೈ ಕಲ್ಚರಲ್ ಕೋಟಾ, ಸ್ಪೋರ್ಟ್ಸ್ ಕೋಟಾ, ಮೆಡಲ್ಗಳು ತಗೊಂಡಿರ್ತಿದ್ದಿಲ್ಲ. ಆವಾಗ ಈ ಡಿಗ್ರಿ ನಾನು ಕಮೆಂಟ್ ಮಾಡಿದವ್ರು ಯಾರಿಗೆ MSc ಸೀಟ್ಗಳು ಸಿಗಲಿಲ್ಲ. MScಗೆ ಬಂದಿದ್ದ ತಕ್ಷಣ ಫಸ್ಟ್ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ನಂದು ಒಬ್ಬಂದೇ ಆಗಿದೆ ಇಡೀ ಧಾರವಾಡ ಯೂನಿವರ್ಸಿಟಿ. ಫಸ್ಟ್ ಆಯ್ತು ನಂದು. ಆವಾಗ ಟೀಕೆ ಮಾಡಿದವರು ಒಂದಷ್ಟು ಜನ ನಿಂತ್ಕೊಂಡ್ಬಿಟ್ರು.
ಅಲ್ಲಿ ಕೊಲ್ಲಿಗಳಿಂದ ಬಿಟ್ಬಿಟ್ಟು ಬಿಸ್ನೆಸ್ಗೆ ಬಂದೆ. ಆ ಬಿಸ್ನೆಸ್ನ ಏನಾದ್ರು ಕಮೆಂಟ್ ಮಾಡೋಕ್ಕೆ ಶುರು ಮಾಡಿ, ಇವ್ನು ಬೀಳ್ತಾನೆ ಯಾರು ಅವಾಗ ನನ್ನ ಫ್ಯಾಮಿಲಿಯಲ್ಲಿ ಕಮೆಂಟ್ ಮಾಡಿದ್ರು, ಬಿಸ್ನೆಸ್ ಮಾಡ್ತಾರೆ, ಫೆಲೋ ಬಿಸ್ನೆಸ್ ಮ್ಯಾನ್ಸ್ ಕಾಮೆಂಟ್ ಮಾಡಿದ್ರು. ಅಲ್ಲಿಂದ ಬೆಳೆದು ಬಿಗ್ ಬಾಸ್ಗೆ ಹೋಗಿದ ತಕ್ಷಣ ನಮ್ಮ ಹುಡುಗಪ್ಪ ಸೂಪರಪ್ಪ, ಗ್ರೇಟ್, ಸೂಪರ್, ಬಿಗ್ ಬಾಸ್ಗೆ ಹೋದ. ಬಿಗ್ ಬಾಸ್ ಆ ಲೈನಲ್ಲಿ ಇರೋರು ಕಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ ನನಗೆ, ಈ ನನ್ನ ಮಗ ಗೆಲ್ಲಲ್ಲ, ಇವ್ನು ಗೆಲ್ತಾನೆ, ಇವ್ನು ಯೋಗ್ಯತೆ ನೋಡಿ, ಇವ್ನು ಗೆಲ್ಲಕ್ಕಾಗುತ್ತೆ, ರೈತ ಅಂತ ಟ್ಯಾಗ್ ಹಾಕೊಂಬಂದು ಇವ್ನು ಗೆಲ್ಲಲ್ಲ ಈ ನನ್ನ ಮಗ ಅಂತ. ಗೆದ್ದುಬಿಟ್ಟೆ, ಹೆಂಗೆ ನಾನು ಹೇಳಿಲ್ಲ ಅವಾಗಲೇ ಗೆದ್ದೆ, ನಮ್ಮ ಹುಡುಗಪ್ಪ. ನಂಗೆ ಮೈ ಕಾಂಪಿಟೇಟರ್ಸ್ ವಿತ್ ದ ವಿನ್ನಿಂಗ್ ಕ್ಯಾಟಗರಿ. ಬಿಗ್ ಬಾಸ್ ವಿನ್ನರ್ಗಳಲ್ಲಿ ಯಾರು ದುಡ್ಡು ಮಾಡ್ತಾವ್ರೆ, ಏನು ಮಾಡ್ತಾವ್ರೆ, ಅಥವಾ ಆ ಸೊಸೈಟಿಲಿ ಈ ಹೆಸರಿರೋರು ಗ್ರೇಡ್ 2 ಗ್ರೇಡ್ 3 ಹೀರೋಗಳು ಏನು ಮಾಡ್ತಾರೆ, ಸಿನಿಮಾ ಮಾಡ್ತಾರೆ, ನನ್ನ ಮಕ್ಳು ರಿಲೀಸ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಯೋಗ್ಯತೆ ಇಲ್ಲದೆ. ಇಂಡಸ್ಟ್ರಿಯಲ್ಲಿ ಕೇಳಿಸ್ಕೊಂಡ್ರೆ ಮಾತುಗಳು, ಸಿನಿಮಾ ರಿಲೀಸ್ ಮಾಡಿದೆ, ಸೂಪರ್ ಹುಡುಗ ಕಷ್ಟಪಟ್ಟು ಸಿನಿಮಾ ರಿಲೀಸ್ ಮಾಡಿದ ಗುರು, ಸಿನಿಮಾ ರಿಲೀಸ್ ಮಾಡಿದ ಫೈಲ್ ಆಗಿಬಿಟ್ಟ ಪ್ರೊಡ್ಯೂಸರ್ ಲೆವೆಲಲ್ಲಿ, ಮುಗ್ದೋಯ್ತು, ಫುಟ್ಪಾತು ಲಾಸು, ಓದ ಕಟ್ ಮಾಡಿದ್ರೆ ಈಗ ಬಿಸ್ನೆಸ್ ಮಾಡ್ತಾನೆ, ಇಂಡಸ್ಟ್ರಿ ಮಾಡ್ತಾನೆ. ಓ ಮೈ ಗಾಡ್ ಗ್ರೇಟ್ ಶಶಿ. ಆ ಪ್ರೊಡ್ಯೂಸರ್ ಜೊತೆಗೆ ಬುದ್ಧಿವಂತ ಗುರು, ಒಳ್ಳೆ ದುಡ್ಡು ಮಾಡ್ತಾನೆ, ಆಗ್ತಾನೆ ಅಂತ ನನಗೆ ಅವತ್ತೇ ಗೊತ್ತಿತ್ತು ಅಂತ ಹೇಳ್ತಾರೆ. ಇವಾಗ ನನ್ನ ಕಾಂಪಿಟರ್ ಫೆಲೋ ಬಿಸ್ನೆಸ್ ಮ್ಯಾನ್, ನನ್ನ ಫೆಲೋ ಕಾಂಪಿಟೇಟಿಂಗ್ ಬಿಸ್ನೆಸ್ ಮ್ಯಾನ್. ನಂದು ಅವ್ನು ಡೀಲ್ ಇತ್ತು, ಕೊಡಲಿಲ್ಲ ನನಗೆ ಮೊನ್ನೆ, ಕೌಂಟ್ರಾಕ್ ಅವ್ನು ನನಗೆ ಹಿಂದೆ, ಅವನ್ನ ಬೀಟ್ ಮಾಡಿ ನಿಂತ್ಕೊಂಡೆ. ಲಾಸ್ಟ್ ಮಂತ್ ಸೇಲ್ಸ್ ನಾನು ಹಂಗೆ ಅವ್ರು ಯಾರೋ ಎಂಪ್ಲಾಯಿ ಕೈಲಿ ಹೇಳ್ಸ್ಕೊಂಡು, ನಿಮ್ಮ MD ಗೆ ಹೇಳೋ ಗುರು, ನನ್ನ ಸೇಲ್ಸ್ ಜಾಸ್ತಿ ಇದೆ, ನಿನ್ನ ಸೇಲ್ಸ್ ಜಾಸ್ತಿ ಇದೆ ಅಂತ. ಅವ್ನು ಇವಾಗ ಸುಮ್ಮನೆ ಆದ. ಇಲ್ಲಿಂದ 2 ವರ್ಷಕ್ಕೆ ನಾನು ಹೇಳಿದ್ದೆ ಈ ಕಂಪ್ನಿ 100 ಕೋಟಿಗೆ ಹೋಗುತ್ತೆ ಅಂತ. ನಾನು 100 ಕೋಟಿಗೆ ಹೋಗ್ತೀನಿ ಆ ಬ್ರ್ಯಾಕೆಟಿಗೆ. ಅವತ್ತು ನನ್ನ ಜೊತೆ ಬೇರೆ ಕಾಂಪಿಟೇಟರ್ಗಳು ಬರ್ತಾರೆ. ಅಷ್ಟರಲ್ಲಿ ನಾನು ಸಾಯ್ತೀನಿ. ಸತ್ತಾಗ ನೆಕ್ಸ್ಟ್ ನನ್ನ ಜನ್ರೇಷನ್ ನಾನು ರೆಡಿ ಮಾಡಿಕೊಟ್ಬಿಟ್ಟು ವಾಟ್ ಲೆಗಸಿ ಐ ಲೆಫ್ಟ್ ಬಿಹೈಂಡ್ ಇಸ್ ಅ ಕ್ವಶನ್ ಮಾರ್ಕ್. ನಾನು ಸತ್ತೋದ ತಕ್ಷಣ ಇದನ್ನು ಏನೂ ಇಲ್ದಂಗೆ ಆಗಬಾರ್ದು. ನಾವು ವೆನ್ ಇಟ್ಸ್ ಅ ಟೈಮ್ ಟು ಸೇ ಗುಡ್ ಬಾಯ್, ನೀವು ಕರೆಕ್ಟಾಗಿ ಸಮತೋಲನ ಮಾಡಿಬಿಟ್ಟು ಕರೆಕ್ಟಾಗಿರೋ ಜನ್ರೇಷನ್ಗೆ ನಿಮ್ಮ ಸಿದ್ಧಾಂತಗಳನ್ನ, ತತ್ವಗಳನ್ನ ತಲುಪಿಸ್ಬಿಟ್ಟು ಹೋಗ್ಬೇಕು ಅಷ್ಟೇ. ನಮ್ಮ ಮಕ್ಕಳಿಗೇನೋ ಮಾಡಬೇಕು. ನಾನು ನೋಡಿದ್ದೀನಿ ಸರ್, ಮಕ್ಕಳಿಗೇನೋ ಕೆಲವು ಪೇರೆಂಟ್ಸು ಹಂಗೆ ಇರ್ತಾರೆ, ರಿಚ್ ಪೇರೆಂಟ್ಸ್ ನಾನು ಹ್ಯಾವ್ ಸೀನ್ ವುಡ್ ಥಿಂಕ್ ದೇ ಆರ್ ರಿಚ್. ಅವ್ರಲ್ಲಿ ಏನಂತಂದರೆ, ನಾ 5 ಎಕರೆ ಜಾಸ್ತಿ ಕೊಟ್ಟಿದ್ದೀನಿ, 10 ಎಕರೆ ಆಸ್ತಿ ಕೊಟ್ಟಿದ್ದೀನಿ, 20 ಎಕರೆ ಆಸ್ತಿ ಕೊಟ್ಟಿದ್ದೀನಿ ಅಂತ. ಆ ಮಗನೂ ಹಂಗೆ ಕಾಯ್ತಾ ಇರ್ತಾನೆ, ಯಾವಾಗ ಬೀಳ್ತಾನೆ ಇವನು, ನನಗೆ ಯಾವಾಗ ಬರ್ತೀವಿ, ನಮ್ಮ ಅಪ್ಪನ ದುಡ್ಡು ಯಾವಾಗ ಬರ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ನಮ್ಮ ಹತ್ರ ಹಂಗಿಲ್ಲ. ಯು ನಾಟ್, ನಮ್ಮ ಅಪ್ಪ ಏನೋ ಕೊಡಲಿ, ನಮ್ಮ ತಾತ ಏನೋ ಕೊಡಲಿ, ಅಲ್ಲ, ನನಗೆ ಅವಶ್ಯಕತೆ, ನಾನು ದುಡ್ಕೊಂತೀನಿ, ನಾನು ಸಂಪಾದನೆ ಮಾಡ್ಕೊಂಡು, ನನಗೆ ಅವಶ್ಯಕತೆ ಇಲ್ಲ ನೀನು ಕೊಡೋ ದುಡ್ಡಾಗಿರಲಿ. ಅವಕಾಶ ಕೊಟ್ಟಿಯಾ, ಬಳಸ್ಕೊತೀನಿ. ಇವತ್ತು ನಾನೊಂದು ಅವಕಾಶ ಕಾಯ್ಕೊಂತ ಇದ್ದೀನಿ. ನನಗೆ ಹೇಳೋ ಪೊಲಿಟಿಷಿಯನ್ನಿಂದ ಅವಮಾನ ಆಯಿತು, ನಾನು ಆ ಸ್ಥಾನಕ್ಕೆ ಹೋಗಿ ನಿಂತ್ಕೋಬೇಕು ಗುರು ಅಂತ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡ್ತೀನಿ. ಒಂದು ಅವಮಾನ ಒಂದು ಜಾಗಕ್ಕೆ ಸ್ಥಾನಮಾನ ಕೊಡುತ್ತೆ. ಅಲ್ಲಿಂದ ಹೆಂಗೆ ಬೆಳಿತೀವಿ, ಹೆಂಗೆ ಜೀವನ ಕಟ್ಕೊಂತೀವಿ ನಮಗೆ ಬಿಟ್ಟಿರುತ್ತೆ ಸರ್. ಇಟ್ ಈಸ್ ಆಲ್ ವಿತಿನ್ ಅಸ್. ಇಟ್ ಇಸ್ ದ ಇನ್ಸ್ಟಿಂಕ್ಟ್ ಅಷ್ಟೇ. ನಾನು ಚೆನ್ನಾಗಾಗಬೇಕು ಅನ್ಕೊಳ್ಳೋ ಇನ್ಸ್ಟಿಂಕ್ಟ್, ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಪ್ರತಿಯೊಬ್ಬನೂ ಗೆಲ್ತಾನೆ. ಒಳ್ಳೆದಾಗಲಿ, ಇನ್ನೂ ಒಳ್ಳೆದಾಗಲಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಯಾವ ರೀತಿ ಶಶಿಯವರ ಏಳು ಬೀಳುಗಳನ್ನು ಎಲ್ಲವನ್ನೂ ಕೂಡ ಮಾತಾಡ್ಸಿದ್ದೀನಿ. ಅದು ತುಂಬ ಟೈಮ್ ತೊಗೊಂಡೆ ನಾನು ಅವ್ರ ಜೊತೆ. ಸರ್ ನಿಮ್ಮ ಲೈಫ್ ಸ್ಟೋರಿ ಬೇಕು ನಮಗೆ, ಒಂದಷ್ಟು ಯೂತ್ಸ್ಗೆ ಇನ್ಸ್ಪೈರ್ ಆಗಲಿ ಅನ್ನೋದೇ. ಸೊ ಒಂದೇ ಸಲ 100 ಮೆಟ್ಲು ಹತ್ತೋದು, ಆದರೂ ಕೂಡ ಅದ್ರದ್ದು ವ್ಯಾಲ್ಯೂ ಗೊತ್ತಿರಬೇಕು ನಮಗೆ. 1 ಸ್ಟೆಪ್ 2 ಸ್ಟೆಪ್ ಹೆಂಗೆ, ಅವರು ಕೂಡ ಎಷ್ಟೋ ಏಳು ಬೀಳುಗಳನ್ನು ನೋಡಿರ್ತಾರೆ. ಅದಕ್ಕೋಸ್ಕರನೇ ನಾನು ಇವತ್ತು ಅವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ ಕೇಳಿಕೊಂಡಿದ್ದು. ಸೊ ಇವ್ರು ಇನ್ನೂ ಉತ್ತುಂಗಕ್ಕೆ ಇರಲಿ ಅನ್ನೋದು ಫ್ರೀಡಮ್ ಆ್ಯಪ್ ಕಡೆಯಿಂದ ಆಶಯ ಕೂಡ ನಮ್ಮ ಜೊತೆ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಪದ್ದು ಜೊತೆ ಚಂದನ್, ಸೈನಿಂಗ್ ಆಫ್, ಬಾಯ್.